ನೋಡಿ ಮಾಮ, ಇವರೆಲ್ಲ ಹೇಳ್ತಾ ಇದ್ರು ಅವರಿಬ್ಬರನ್ನ ವಿಚಾರಣೆಗೋಸ್ಕರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಅವರಿಬ್ಬರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ? ಪೊಲೀಸರು ತಮ್ಮ ತಮ್ಮ ಕೆಲಸ ಮಾಡ್ತಿದಾರಪ್ಪ. ಅಕ್ಕ, ಬಾಳು ಮಾಮ ಜಾಗ ಇದೇನಾ? ಹೌದು, ಏನಾಯ್ತು? ಏನಿಲ್ಲ, ಭೈರವ ಅಂತ ಬಂದಿದ್ನಲ್ಲ, ಅವನ್ ಹೇಳ್ತಿದ್ದ ಇಲ್ಲಿ ಬಾಳು ಮಾಮ ಅಂತ ಒಬ್ರು ಬಂದಿದ್ದಾರೆ ಅಂತ. ಹೌದು, ಇವರೇ ನೋಡಿ ಬಾಳು ಮಾಮ. ಓ ಹೌದಾ? ಭೈರವ ನನಗೆ ಹೇಳ್ತಿದ್ದ, ಬಾಳು ಮಾಮ ಹೇಳಿದರೆ ನೀನ್ ಚೆನ್ನಾಗಿ ಓದ್ಬೇಕು ಅಂತ. ಅದನ್ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಹೀಗ್ ಯಾರು ಅವನಿಗೆ ಹೇಳಿರ್ಲಿಲ್ಲ ಮೊದ್ಲು. ಅದಕ್ಕೆ ನನಗೆ ಅನ್ನಿಸ್ತಾ ಇತ್ತು ಒಂದ್ಸತಿ ನಿಮ್ಮನ್ ಭೇಟಿ ಮಾಡ್ಬೇಕು ಅಂತ. ಅದಕ್ಕೆ ಅಂತಾನೆ ನಾನು ಇಲ್ಲಿ ಬಂದೆ. ಭೈರವನ ತಾಯಿ ಅಲ್ವಾ ನೀನು? ಹೌದು. ನನಗ್ ಮೊದ್ಲೇ ಗೊತ್ತಿತ್ತು ನೀನ್ ಇಲ್ಲಿಗೆ ಬರ್ತೀಯ ಅಂತ. ಮಾಮ, ಭೈರವ್ ನನಗೆಲ್ಲ ಹೇಳಿದಾನೆ, ನಿಮ್ಗೆ ಎಲ್ಲನೂ ತಿಳಿಯತ್ತೆ ಅಂತ. ಅದ್ರ ಬಗ್ಗೆನೂ ನಾನು ಕೇಳ್ಪಟ್ಟಿದ್ದೀನಿ. ನಿನ್ ಹುಡುಗ ತುಂಬಾ ಒಳ್ಳೆಯವನು. ಹಾಗಾಗಿ ನಾಳೆ ಬೆಳಿಗ್ಗೆ ಜಾಗಕ್ಕೆ ಬರೋದಕ್ಕೆ ಹೇಳಿದೀನಿ ಅವನಿಗೆ. ಅಕ್ಕ, ಬಾಳು ಮಾಮ ಅವರು ಅಂದ್ರೆ ನಮ್ಗೆ ದೇವ್ರು. ನಿಮ್ ಊರು, ಹೆಸರು, ವಿಳಾಸ ಏನು ಅಂತ ಎಲ್ಲಾನು ಹೇಳ್ತಾರೆ ನೋಡಿ. ನಿಮ್ ಮನ್ಸಲ್ಲಿ ಏನಿದೆ, ನಿಮ್ ಆಸೆ ಏನಿದೆ ಎಲ್ಲಾನು ಹೇಳ್ತಾರೆ. ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ, ನಾವು ಕೂಡ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ವಿ. ಕೈಯಲ್ಲಿ ಕೆಲ್ಸ ಇರ್ಲಿಲ್ಲ, ಹೊಟ್ಟೆಗೆ ತಿನ್ನೋಕಿರ್ಲಿಲ್ಲ. ಅದ್ರ ನಂತರ ನೋಡಿ ನಾವಿಲ್ಲಿ ಜಾಗಕ್ಕೆ ಬಂದ್ವಿ. ಮತ್ತೆ ಈಗ ಮಾಮ ಅವ್ರ ಕೃಪೆಯಿಂದ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ನೋಡಿ ನೀವೇ. ನಾನಂತೂ ಯೋಚನೆ ಕೂಡ ಮಾಡಿರ್ಲಿಲ್ಲ ನಮ್ ಜೀವನದಲ್ಲಿ ಹೀಗಾಗುತ್ತೆ ಅಂತ. ಮಾಮ, ನನ್ನ ಹುಡುಗನ್ನು ಸ್ವಲ್ಪ ನೋಡಿ. ಅಯ್ಯೋ, ಅವನ್ ಈಗೂ ನನ್ ಹಿಂದ್ ಬಿದ್ದಿದ್ದ, ನಿಮ್ ಜಾಗಕ್ಕೆ ಬರ್ತೀನಿ ಅಂತ. ಮಗಳೇ, ತಲೆ ಕೆಡಿಸ್ಕೋಬೇಡ. ನಾಳೆ ಬೆಳಿಗ್ಗೆ ಬಿಡುವು ಮಾಡಿಕೊಂಡು ಅವನನ್ನ ಕರ್ಕೊಂಡ್ ಬಾ ನನ್ನ ಜಾಗಕ್ಕೆ. ಅದೇನಂದ್ರೆ, ಈಗ ನನ್ನ ಜಾಗಕ್ಕೆ ಬಂದಿದ್ದೀನ ಅಂದಮೇಲೆ ನಿನ್ನ ಕಳವಳ, ಚಿಂತೆ ಅದೇನೇ ಇದ್ರೂ ಕೂಡ ಅದೆಲ್ಲವನ್ನ ಜಾಗದಲ್ಲೇ ಬಿಟ್ಟು ಹೋಗ್ಬೇಕು ನೋಡು. ಯಾಕಂದ್ರೆ ಎಲ್ಲಾ ದಿನಗಳು ಒಂದೇ ತರ ಇರೋದಿಲ್ಲ ನೋಡಪ್ಪ. ಅದ್ ಹೇಗಂದ್ರೆ, ಈಗ ಸುಡು ಬಿಸಿಲಿನ ಜಳ ಇದೆಯಲ್ವಾ, ಹಾಗೇನೆ ಮುಂದೆ ಕೆಲವು ದಿನಗಳಲ್ಲಿ ಮಳೆಗಾಲ ಕೂಡ ಬರುತ್ತೆ ನೋಡು. ಆಗ ನೋಡು ಹೇಗೆಲ್ಲ ಬದಲಾಗುತ್ತೆ ಅಂತ. ಆದ್ರಿಂದ ಅದಕ್ಕೋಸ್ಕರ ಮನುಷ್ಯನಲ್ಲಿ ಕೇವಲ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನೋದನ್ನ ಇಟ್ಕೊಂಡ್ರೆ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಗುತ್ತವೆ. ಈಗ ನೀನೇ ನೋಡು, ಈ ಬೇಸಿಗೆ ಕಾಲ ಇದೆ. ನಾನು ಅನ್ಬೋದು ಈಗ ಮಳೆ ಬರ್ಲಿ ಅಂತ. ಆಗ ಮಳೆ ಏನ್ ಕೂಡ್ಲೆ ಬಂದ್ಬಿಡುತ್ತಾ? ಇಲ್ಲ. ಅದಕ್ಕೋಸ್ಕರ ಮುಂಗಾರು ಬರೋ ತನಕ ಕಾಯ್ಬೇಕಾಗುತ್ತಲ್ವಾ? ಹಾಗೇನೆ ಇದು ಕೂಡ. ಒಂದ್ಸಾರಿ ಮುಂಗಾರು ಬಂತು ಅಂದ್ರೆ ಆಗ ನೋಡು ಎಲ್ಲ ಕಡೆ ಹೇಗೆ ಹಚ್ಚ ಹಸಿರು ಕಾಣಿಸುತ್ತೆ ಅಂತ ನೋಡು. ಮರಗಳಿಗೆ ಎಲೆ, ಹೂವು, ಫಲ ಎಲ್ಲವೂ ಬರುತ್ತೆ. ಎಲ್ಲವೂ ಸುಸೂತ್ರವಾಗುತ್ತೆ. ಆದ್ರೆ ಅದಕ್ಕೋಸ್ಕರ ಕೇವಲ ತಾಳ್ಮೆ ಅನ್ನೋದನ್ನ ಇಟ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಅಯ್ಯೋ, ಇದೇನಮ್ಮ, ಈಗ ಯಾಕೆ ಅಳ್ತೀಯ? ಕಣ್ಣೊರೆಸ್ಕೊ ಮೊದ್ಲು ನೋಡೋಣ. ಎಲ್ಲ ಸರಿ ಹೋಗುತ್ತೆ ನೋಡು. ಮಾಮ, ತುಂಬಾ ಧೈರ್ಯ ಬಂತು. ಯಾರು ಈ ತರ ಹೇಳಿರ್ಲಿಲ್ಲ ನನಗೆ. ನೀವ್ ಹೇಳಿದ್ ಕೇಳಿ ತುಂಬಾ ಸಮಾಧಾನ. ಚಿಂತೆ ಮಾಡಬೇಡ ಮಗಳೇ, ನನ್ನ ಆಶೀರ್ವಾದ ಇದೆ. ಹೇಳಿದ್ದೀನಲ್ವಾ, ಎಲ್ಲ ಸುಸೂತ್ರವಾಗುತ್ತೆ. ಸರಿ, ನಾನ್ ಬರ್ತೀನಿ ಮಾಮ. ಬರ್ತೀನಿ ಮಾಮ. ಮೆತ್ತಗೆ ಹೋಗು. ಸರಿ.
ರೀ, ನಾವು ಪೊಲೀಸರ ಹತ್ರ ದೂರ್ ಕೊಟ್ಟು ಬಂದಿದ್ದೀವಿ. ನಮ್ ಸಮಸ್ಯೆ ಕೂಡ ಹೇಳ್ಕೊಂಡ್ವಿ. ಆದ್ರೆ ಏನೂ ಉಪಯೋಗ ಆಗ್ಲಿಲ್ಲ. ಮನೆಗೆ ನಷ್ಟ ಅಂತೂ ಆಗಿದೆ. ನಮ್ಮ ಮನೆ ಸುಟ್ಟು ಹೋಗಿರೋದನ್ನ ಹೇಗ್ ತಯಾರು ಮಾಡೋದು? ಸುಮ್ಮನೆ ನಷ್ಟದ ಪರಿಹಾರ ಕೇಳೋ ತಂಟೆ ಹೋದ್ವಿ. ಈಗೇನ್ ಮಾಡೋದು? ಹೋಗೋಣವಾ ಬಾಳು ಮಾಮನ ಹತ್ರಕ್ಕೆ, ಏನಕ್ಕೆ? ಅವ್ರ ಹತ್ರ ಕ್ಷಮೆ ಕೇಳೋದಕ್ಕೆ. ಮತ್ತೆ ಬೇರೆ ಏನಾದ್ರೂ ಅವಾಂತರ ಆಗ್ಬಾರ್ದು ಅಂತ ಅನ್ನಿಸ್ತಾ ಇದೆ ನೋಡ್ ನನ್ಗೆ. ಅಯ್ಯೋ, ತೊಲೆ ಕೆಟ್ಟಿದ್ಯಾ ನಿಮ್ಗೆ? ಸುಮ್ನೆ ಏನೇನೋ ಯಾಕೆ ಹೇಳ್ತಾ ಇದ್ದೀರಾ? ಅದ್ ಹಾಗಲ್ಲ, ಆದ್ರೆ ನನ್ಗೆ ಯಾಕೋ ಹಾಗನ್ನಿಸ್ತು. ಆದ್ರೆ ನಾನ್ ಬೇಡ ಅಂತಿದ್ನಲ್ವಾ? ಸರಿ, ಹಾಗಾದ್ರೆ ಆದ್ರೆ ಕ್ಷಮೆ ಕೇಳೋದ್ರ ಬದಲು ಬೇರೆ ಏನಾದ್ರೂ ಹೇಳೋಣವಾ ಅವ್ರ ಹತ್ರ? ಈಗ ಅವ್ರು ಕೇಳಿದ್ರು ಕೇಳ್ಬಹುದು. ಬೇಡ ಬೇಡ, ಇಡೀ ಊರ್ನವ್ರ ಮುಂದೆ ಅವಮಾನ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ. ನಿಮ್ ಕೈಯಾರೆ ನಿಮ್ ಮುಖಕ್ಕೆ ಮಸಿ ಬಳ್ಕೊಳಕ್ಕೆ ಯಾರು ಹೇಳಿದ್ರು? ಈಗ ಪೊಲೀಸರಿಗೆ ದೂರ್ ಕೊಟ್ಟಿದೀವಿ ಅಲ್ವಾ, ಅಂದ್ಮೇಲೆ ಏನ್ ಮಾಡ್ಬೇಕು ಅಂತ ನೋಡ್ಕೋತಾರೆ. ರೀ, ಭಯ ಬಿದ್ದು ಹಣ ಆದ್ರೂ ಕೊಡ್ಬೋದು, ಅದನ್ನೇ ಯಾಕೆ ಬಿಡ್ಬೇಕು? ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೆ ಅಲ್ವಾ. ಆದ್ರೆ ನಾವ್ ಅಂದ್ಕೊಂಡಾಗ ಏನಾದ್ರೂ ಆಗ್ಲಿಲ್ಲ ಅಂತ ಆದ್ರೆ? ಅದ್ ಹೇಗಾಗ್ದೇ ಇರುತ್ತೆ? ಆಗ್ಲೇಬೇಕು. ಅಯ್ಯೋ, ನಾನ್ ಕೇಳ್ಪಟ್ಟಿದ್ದೀನಿ ಆ ಮಾಮ ತುಂಬಾ ದೊಡ್ಡ ದೇವ ಋಷಿ ಅಂತೆ. ಹಾ, ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಅಂದ್ರೆ ಈಗೇನು ಎಲ್ಲಾನು ಬಿಡ್ಬೇಕಾ? ಅಯ್ಯೋ, ಹಾಗೇನಿಲ್ಲ. ಆದ್ರೆ ಅವರು ಯಾವಾಗ ಏನ್ ಅಂತ ಹೇಳಕ್ಕಾಗಲ್ಲ. ನಾನು ಕೂಡ ಇದೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಆಮೇಲೆ ನನ್ ಕಣ್ ತೆರೀತು. ನಾವೀಗ ಮಾಡ್ತಿರೋದು ಸರಿಯಾಗೇ ಇದೆ ಅನ್ನಿಸ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಪ್ಪ, ಏನ್ ಅಷ್ಟೊಂದು ಮಾತುಕತೆ ನಡೀತಾ ಇದೆ ಇಲ್ಲಿ? ಇವ್ರು ತುಂಬಾ ಹೊತ್ತಿಂದ ಏನೋ ಮಾಡ್ತಾ ಇದ್ದಾರೆ. ಮಾಮ, ಒಂದ್ ಮಾತು ಹೇಳ. ಹೇಳು. ಅದು ಅವರು ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅವರು? ಹೋಗ್ಲಿ ಬಿಡು. ಅಯ್ಯೋ, ನನ್ಗೇನೋ ಅವರು ಪೊಲೀಸ್ ಹತ್ರ ಹೋಗ್ತಾರೆ ಅಂತ ಅನ್ನಿಸ್ತಿಲ್ಲ. ಬದಲಾಗಿ ನಾನೇನ್ ಹೇಳ್ತೀನಿ, ಅವ್ರು ಪೊಲೀಸ್ ಹತ್ರ ಹೋಗ್ಲಿ. ತುಂಬಾ ಆಸೆ ಇದೆ ಅಲ್ವಾ ಅವ್ರಿಗೆ, ಅಲ್ಲಿ ತಿಳುವಳಿಕೆ ಆಗುತ್ತೆ. ಆದ್ರೆ ಮಾಮ, ಪೊಲೀಸರು ನಮ್ ಜಾಗಕ್ಕೆ ಬಂದು ವಿಚಾರಣೆ ಮಾಡಿದ್ರೆ ಏನ್ ಮಾಡೋದು ಅವಾಗ? ಅಯ್ಯೋ, ಬರ್ಲಿ ಬಿಡು. ಅದ್ರಲ್ಲೇನಿದೆ ಅಂತದ್ದು? ಅವರಿಗೆ ಕಾನೂನಿನ ಭಾಷೆಯಲ್ಲಿ ಉತ್ತರ ಬೇಕಲ್ವಾ? ಈಗಂತೂ ಅವರಿಗೆ ಕಾನೂನಿನ ಭಾಷೆಯಲ್ಲೇ ಉತ್ತರ ಕೊಡ್ತೀನಿ ನಾನು. ಸಾಹೇಬ್ರೆ, ಅವರಿಬ್ರು ಬಂದಿದ್ದಾರೆ. ಬಂದ್ರಾ? ಕರೀರಿ ಒಳಗಡೆ. ಬನ್ರಪ್ಪ, ಒಳಗ್ ಬನ್ನಿ. ಸಾಹೇಬ್ರೆ, ಮುಂದೆ ಇನ್ನೇನ್ ಮಾಡ್ಬೇಕು? ಸಾಹೇಬ್ರೆ, ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು. ಎಷ್ಟು ನಷ್ಟ ತುಂಬಿಕೊಡ್ಬೇಕು ನಿಮಗೆ? ಈಗ ಅದನ್ನ ನೀವೇ ಹೇಳಿ ಸಾಹೇಬ್ರೆ. ನೀವೇ ಎಲ್ಲ ನೋಡಿದ್ದೀರಲ್ವಾ, ನೀವೇ ಏನಾದ್ರೂ ನಿರ್ಧಾರ ಮಾಡಬಹುದಲ್ವಾ? ಹೌದು, ನಿರ್ಧಾರ ಮಾಡಿದೀವಿ. ಮತ್ತೆ ನೀವೇ ಹೇಳಿ ಸಾಹೇಬ್ರೆ. ನಾವೀಗ ನಿರ್ಧಾರ ಮಾಡಿದೀವಿ. ಯಾರು ಒಳ್ಳೆ ಜನರಿಗೆ ತೊಂದರೆ ಕೊಡ್ತಾರೋ, ಯಾರು ಸುಮ್ಮನೆ ಸುಳ್ಳು ಹೇಳ್ತಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಸಾಹೇಬ್ರೆ, ಇದೇನು ಹೇಳ್ತಿದ್ದೀರಾ ನೀವು? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇನ್ನು ನಿಮಗೆ ಅರ್ಥ ಆಗಿಲ್ವಾ? ಅಯ್ಯೋ ಸಾಹೇಬ್ರೆ, ನೀವು ನನಗೆ ನಷ್ಟ ಆಗಿದ್ದಕ್ಕೆ ಪರಿಹಾರ ಕೊಡೋರಿದ್ರೆ ಅಲ್ವಾ, ಮತ್ತೆ ಈಗ ನೀವು ಹೀಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವು ನಿಮ್ ಬಗ್ಗೆ ತುಂಬಾ ವಿಚಾರಣೆ ಮಾಡಿದೀವಿ. ಊರಿಗೆ ಹೊಸಬ್ರು ಬಂದ್ರೆ ನೀವ್ ಹೇಗ್ ಮೋಸ ಮಾಡ್ತೀರಾ ಅಂತ ನಮಗೆ ಗೊತ್ತಾಗಿದೆ. ಬಾಳು ಮಾಮನಂತ ದೇವಮಾನರ ಬಗ್ಗೆ ಆರೋಪ ಮಾಡ್ತೀರಾ? ಏನ್ ಅನ್ಕೊಂಡಿದ್ದೀರಾ? ನಿಮ್ ಮಾಟ ಯಾರಿಗೂ ಗೊತ್ತಾಗಲ್ಲ ಅಂತನಾ?
ನೀವ್ ಇದಕ್ಕೂ ಮೊದಲು ಏನೇನ್ ಮಾಡಿದ್ರ ಅದೆಲ್ಲದಕ್ಕೂ ಸಾಕ್ಷಿ ಸಿಕ್ಕಿದೆ. ಸಾಹೇಬ್ರೆ ನಮ್ಮಿಂದ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ ನಮ್ಮಿಬ್ರನ್ನ. ಇದಕ್ ಮೊದ್ಲು ಯಾರ್ಯಾರಿಗೆ ಮೋಸ ಮಾಡಿದ್ದೀರಾ? ಎಷ್ಟು ದುಡ್ಡು ತಗೊಂಡಿದ್ದೀರಾ? ಸಾಹೇಬ್ರೆ ಈಗ ನಮ್ಮ ಹತ್ರ ಯಾವ ದುಡ್ಡು ಇಲ್ಲ. ಇಲ್ವಾ? ಮೋಸ ಮಾಡಿದವ್ರಿಗೆಲ್ಲ ಕೊಡ್ಲೇಬೇಕಾಗತ್ತೆ. ಸಾಹೇಬ್ರೆ ನಮ್ಮನ್ನು ಹೋಗೋಕ್ ಬಿಡಿ. ಇನ್ ಮುಂದೆ ಹೀಗೆಲ್ಲ ನಾವೇನು ಮಾಡೋದಿಲ್ಲ. ಇಲ್ಲಿ ನೋಡಿ, ಈಗಿಂದೀಗ್ಲೇ ನೀವು ಮಾಮನ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಬಿಡಲ್ಲ ನಿಮ್ಮನ್ನ. ಇವತ್ತು ರಾತ್ರಿ ಒಳಗೆ ನಿಮ್ಮನ್ನ ಒಳಗಡೆ ಹಾಕ್ತೀನಿ. ಪುಣ್ಯ ಅಂದ್ಕೊಳ್ಳಿ, ಬಾಳು ಮಾಮ ನಿಮ್ಮನ್ನ ಹಾಗೆ ಬಿಟ್ಟಿದ್ದಾರೆ. ಸಾಹೇಬ್ರೆ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವೀಗ್ಲೇ ಹೋಗಿ ಬಾಳು ಮಾಮ ಅವ್ರ ಹತ್ರ ಕ್ಷಮೆ ಕೇಳ್ತೀವಿ. ಹೌದಾ? ಏನ್ರಪ್ಪ, ಏನ್ ನಡೀತಿದೆ? ಏನು ಇಲ್ಲ ಮಾಮ. ಏನು ಇಲ್ಲ ಅಂತಂದ್ರೇನು? ಸುಮ್ನೆ ಇಲ್ಲಿ ಹರಟೆ ಹೊಡಿತಾ ನಿಂತಿದ್ದೀರ ಎಲ್ಲ ಕೆಲಸಗಳನ್ನ ಬಿಟ್ಟು. ನೋಡಿ ಮಾಮ, ಇವರೆಲ್ಲ ಹೇಳ್ತಾ ಇದ್ರು ಅವರಿಬ್ಬರನ್ನ ವಿಚಾರಣೆಗೋಸ್ಕರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಅವರಿಬ್ಬರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ? ಪೊಲೀಸರು ತಮ್ಮ ತಮ್ಮ ಕೆಲಸ ಮಾಡ್ತಿದಾರಪ್ಪ. ಆದ್ರೆ ಮಾಮ ಅವ್ರಿಬ್ರಿಗೂ ಗೊತ್ತಿರ್ಬೇಕು ಅಲ್ವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಮಾಮ, ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದ್ರೆ ಅವರಿಬ್ರು ಠಾಣೆಗೆ ಹೋಗಿ ಬರ್ತಿದ್ದಾರೆ ಅಂತ ಆಯ್ತು ಮಾಮ. ಮಾಮ, ಈ ಸಲ ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ ಮಾಮ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ಅವ್ರು ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ ನಾನು. ಬಾಪೋ, ಇದು ಈ ಮಾಮನ ಬಿಡಾರ. ಈ ಬಿಡಾರ ಎಲ್ಲರ ಸಲುವಾಗಿ ತೆಗೆದಿದೆ. ಆದ್ರೆ ಮಾಮ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ನಾವ್ಯಾಕೆ ಅವ್ರ ಮಾತು ಕೇಳಬೇಕು ಹೇಳಿ? ಏನ್ರಪ್ಪ, ನಿಮ್ದಿನ್ನೂ ಮಾತಾಡೋದು ಉಳ್ದಿದ್ಯಾ? ಇಲ್ಲ, ಹಾಗೇನೂ ಇಲ್ಲ. ಅಯ್ಯೋ, ಮತ್ತೆ ನೀವ್ಯಾಕೆ ಬಂದಿದ್ದೀರಾ ಬಿಡಾರಕ್ಕೆ? ಇನ್ನೇನಾದ್ರೂ ಆರೋಪ ಮಾಡೋದಿದ್ಯಾ?